ಕಾಂಗ್ರೆಸ್ನ ಮುಖ್ಯಮಂತ್ರಿಗಳಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿರ್ತಕ್ಕಂಥ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರಿಗೆ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಎಲ್ಲ ಸಂಘಟನೆಗಳ ಪರವಾಗಿ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಇದೇ ಸಂದರ್ಭದಲ್ಲಿ ಈಗಾಗಲೇ ಮುಖ್ಯಮಂತ್ರಿಯಾಗಿ ಅವರು ಒಂದು ವಾರ ಕಳೆದ್ರೂ ಕೂಡ ಸಂಪೂರ್ಣವಾದಂತಹ ಸಚಿವ ಸಂಪುಟವನ್ನು ರಚನೆ ಮಾಡಿಲ್ಲ. ಇವತ್ತು ಮಳೆ ಬಿದ್ದಿದೆ, ರೈತರು ಬಿತ್ತನೆ ಮಾಡುವಂತ ಸಮಯ. ಇವತ್ತು ರೈತರಿಗೆ ಏನು ಬೇಕಾದಂತ ಬಿತ್ತನೆ ಬೀಜ ಮತ್ತು ಎಲ್ಲ ಸೌಕರ್ಯಗಳನ್ನು ಕಲ್ಪಿಸಿಕೊಡ್ಲಿಕ್ಕೆ ಇವರ ಸಚಿವ ಸಂಪುಟದಲ್ಲಿ ಕೃಷಿ ಸಚಿವರೇ ಇನ್ನ ಮಾಡಲಿಲ್ಲ. ಕೃಷಿ ಸಚಿವರು ಇಲ್ಲದೇನೆ ಅಧಿಕಾರಿಗಳು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಇವತ್ತಿನ ರಾಜಕಾರಣದಲ್ಲಿ ಅಧಿಕಾರಿಗಳು ಅವ್ರನ್ನ ಕೇಳೋರು ಯಾರು ಇಲ್ಲ ಅಂತ ಹೇಳಿದ್ರೆ ಅಧಿಕಾರಿಗಳು ಮಾಡೋದೇ ಆಟ ಆಡೋದೇ ಆಟ. ಹಾಗಾಗಿ ನಮ್ಮ ರೈತರಿಗೆ ಬಹಳ ಸಮಸ್ಯೆ ಆಗ್ತಿದೆ. ಕೂಡಲೇ ಡಿ.ಕೆ. ಶಿವಕುಮಾರ್ ಅವ್ರಿಗೆ ನಾವು ಒತ್ತಾಯ ಮಾಡ್ತಿದ್ದೀವಿ, ನಿಮ್ಮ ಸಚಿವ ಸಂಪುಟದ ನಿಮ್ಮ ಯಾವ ಬೇಕಾದ್ರೂ ಸಚಿವ ಸಂಪುಟ ಮಾಡ್ಕೊಳ್ಳಿ. ಮೊದಲಿಗೆ ರೈತರಿಗೆ ಅನುಕೂಲ ಆಗ್ತಕ್ಕಂಥ ಕೃಷಿ ಸಚಿವರು, ಮತ್ತೆ ಜಾನುವಾರುಗಳಿಗೆ ಅನುಕೂಲ ಆಗ್ತಕ್ಕಂಥ ಪಶುಸಂಗೋಪನಾ ಸಚಿವರು, ಇನ್ನೊಂದು ರೈತರ ಮಕ್ಕಳ ಶಿಕ್ಷಣಕ್ಕೆ ಅನುಕೂಲವಾಗುವಂತ ಶಿಕ್ಷಣ ಮಂತ್ರಿಗಳನ್ನ ಕೂಡಲೇ ನೀವು ನೇಮಕ ಮಾಡಬೇಕು ಅಂತ ಹೇಳಿ ಇವತ್ತಿನ ಸಭೆಯಲ್ಲಿ ನಾವು ಒತ್ತಾಯ ಮಾಡ್ತಾ ಇದ್ದೇವೆ. ಇವತ್ತಾಗಲೇ ಅಡ್ಮಿಷನ್ ಆಗ್ತಿದ್ದಾವೆ ಸ್ಕೂಲ್ಗಳಲ್ಲಿ. ಅಡ್ಮಿಷನ್ ಆಗ್ತಾ ಇದ್ರು ಕೂಡ ಇನ್ನು ಸರಿಯಾದಂತಹ ಸಲಹೆಗಳು ಸಹಕಾರಗಳು ಸಚಿವರಿಂದ ಇರೋ ಕಾರಣ ಯಾವುದೇ ತರಹದ ಡೈರೆಕ್ಷನ್ಗಳು ಬಂದಿಲ್ಲ. ಆ ಕಾರಣದಿಂದ ಸರಿಯಾದಂತ ದಾಖಲಾತಿಗಳಾಗ್ತಾ ಇಲ್ಲ, ಸರಿಯಾದಂತ ವ್ಯವಸ್ಥೆ ಸಿಗ್ತಾ ಇಲ್ಲ. ಏನು ಬಸ್ಗೆ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ನೀವೇನು ಘೋಷಣೆ ಮಾಡಿದ್ರಿ ಅದನ್ನು ಕೂಡ ನಾವು ಸ್ವಾಗತ ಮಾಡ್ತೀವಿ. ಆದ್ರೆ ಆ ಉಚಿತ ಸ್ಕೀಮ್ ಅನ್ನು ತೆಗೆದುಕೊಳ್ಳಿಕ್ಕೆ ಶಾಲಾ ಕಾಲೇಜುಗಳಿಂದ ಸರಿಯಾದಂತ ಮಾಹಿತಿ ಮತ್ತೆ ಅವ್ರಿಗೆ ಏನು ಯಾವ ರೀತಿ ಅದನ್ನ ಸಬ್ಮಿಟ್ ಮಾಡಬೇಕು ಇವೆಲ್ಲವೂ ಕೂಡ ಸಾರಿಗೆ ಸಚಿವರಿಂದನೂ ಕೂಡ ನಮ್ಮ ಯಾರು ವಿದ್ಯಾಮಂತ್ರಿಗಳು ಎಜುಕೇಶನ್ ಮಂತ್ರಿಗಳು ಎಲ್ಲ ಸಮಸ್ಯೆಗಳಾಗ್ತಾ ಇದಾವೆ. ಅದೇ ರೀತಿ ಕೃಷಿ ಈಗಾಗಲೇ ಬಿತ್ತನೆ ಬೀಜ ಮತ್ತೆ ರಸಗೊಬ್ಬರದ ಹಾವಳಿ ಗೊತ್ತಾಗಿದೆ ನಿಮ್ಗೆಲ್ಲರಿಗೂ ಕೂಡ, ಎಲ್ಲೂ ಕೂಡ ಸಿಗ್ತಾ ಇಲ್ಲ. ಯಾರನ್ನು ಕೇಳೋದು? ಮುಖ್ಯಮಂತ್ರಿಗಳು ಎಲ್ಲಾ ಖಾತೆನೂ ಇಟ್ಕೊಂಡಿರ್ತೀರಿ, ಮುಖ್ಯಮಂತ್ರಿಗಳನ್ನೇ ಎಲ್ಲವನ್ನೂ ಕೇಳಲಿಕ್ಕೆ ಆಗೋದಿಲ್ಲ. ಈಗ ಆ ಜವಾಬ್ದಾರಿಯನ್ನ ಕೃಷಿ ಸಚಿವರು ನಿಭಾಯಿಸಬೇಕಾಗಿತ್ತು. ಸಚಿವರು ಇಲ್ಲದೆ ಇರೋದ್ರಿಂದ ನಾವು ಯಾರನ್ನೂ ಕೂಡ ಕೇಳಲಿಕ್ಕೆ ಆಗ್ತಾ ಇಲ್ಲ. ಆ ಕಾರಣದಿಂದ ಕೂಡಲೇ ರಾಜ್ಯ ಸರ್ಕಾರ ಸನ್ಮಾನ್ಯ ಮುಖ್ಯಮಂತ್ರಿಗಳು ಯಾರನ್ನಾದ್ರೂ ನಿಮ್ಮ ಸಚಿವ ಸಂಪುಟದಲ್ಲಿ ಶೀಘ್ರವಾಗಿ ಕೃಷಿ ಸಚಿವರನ್ನ ನೇಮಕ ಮಾಡಬೇಕು. ಮತ್ತೆ ಅದೇ ಜಾನುವಾರುಗಳ ರಕ್ಷಣೆಗಾಗಿ ನಮ್ಮ ಪಶುಸಂಗೋಪನಾ ಸಚಿವರನ್ನು ಕೂಡ ನೇಮಕ ಮಾಡಬೇಕು ಅಂತೇಳಿ ಇವತ್ತಿನ ಸಭೆಯಲ್ಲಿ ತೀರ್ಮಾನ ಮಾಡಿ ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ಶಾಸಕರು ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಈ ರಾಜ್ಯದ 25ನೇ ಮುಖ್ಯಮಂತ್ರಿ ಆಗಿರ್ತಕ್ಕಂಥದ್ದು. ಈ ತಾಲೂಕಿನ ಕರ್ನಾಟಕ ರಾಜ್ಯ ರೈತ ಸಂಘದ ಪರವಾಗಿ ಅಭಿನಂದನೆಯನ್ನ ಸಲ್ಲಿಸ್ತಾ, ಈಗಾಗಲೇ ತಾವು ಅಧಿಕಾರವನ್ನು ವಹಿಸಿಕೊಂಡು ಸುಮಾರು 10 ರಿಂದ 12 ದಿವಸಗಳು ಕಳೀತಾ ಇದ್ರು ಕೂಡ ಸಂಪೂರ್ಣವಾಗಿ ಸಚಿವ ಸಂಪುಟವನ್ನು ಮಾಡೋದ್ರಲ್ಲಿ ವಿಫಲರಾಗಿದ್ದೀರಿ. ಕಾರಣ ಮುಂಗಾರು ಬಹಳ ತಡವಾಗಿ ಪ್ರಾರಂಭವಾಗಿದೆ. ನಮ್ಮಲ್ಲಿದ್ದಂತಹ ಆತಂಕ ಮುಂಗಾರನೇ ಕೂಡ ಪ್ರವೇಶ ಆಗಿರಲಿಲ್ಲ. ಈಗ ಮುಂಗಾರು ಪ್ರಾರಂಭವಾಗಿದ್ರೂ ಕೂಡ ಸಮರ್ಪಕವಾದ ಬಿತ್ತನೆ ಬೀಜ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದ ಯುದ್ಧದ ಒಂದು ಸಮಸ್ಯೆಯಿಂದ ರಸಗೊಬ್ಬರದ ಕೊರತೆ ಬಹಳ ದೊಡ್ಡ ಮಟ್ಟಿಗೆ ಇವತ್ತು ರೈತರನ್ನ ಕಾಡ್ತಾ ಇದೆ. ಎಲ್ಲೂ ಕೂಡ ರಸಗೊಬ್ಬರ ಸಿಗದೆ ಆಧಾರ್ ಕಾರ್ಡು FID ನಂಬರ್ಗಳು ಬೇಕು, ಮತ್ತೆ ರೈತರಿಗೆ ಇಷ್ಟೇ ಕಡಿವಾಣ ಬೇಕು ಅಂತ ಕಡಿವಾಣ ಆಗ್ತಾ ಇರತಕ್ಕಂಥ ಒಂದು ಪರಿಸ್ಥಿತಿ ಉದ್ಭವ ಆಗ್ತಾ ಇದೆ. ಇಂಥ ಪರಿಸ್ಥಿತಿಯಲ್ಲಿ ಸಮಸ್ಯೆಗಳನ್ನ ಆಲಿಸಕ್ಕೆ, ಸಮಸ್ಯೆಗಳನ್ನ ಕೇಳೋದಕ್ಕೆ, ಅದಕ್ಕೆ ಸಂಬಂಧಪಟ್ಟಂತ ಕೃಷಿಗೆ ಸಚಿವರ ನೇಮಕ ಬಹಳ ತುರ್ತಾಗಿ ಆಗಬೇಕಾದಂಥದ್ದು ಅನಿವಾರ್ಯ. ಹಾಗೆ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ಬೋದು, ಕೃಷಿ ಆಗಿರ್ಬೋದು, ಹೈನುಗಾರಿಕೆ ಆಗಿರ್ಬೋದು, ರೇಷ್ಮೆ ಆಗಿರ್ಬೋದು, ಇವೆಲ್ಲವೂ ಕೂಡ ದೈನಂದಿನ ಚಟುವಟಿಕೆಯ ಕೆಲಸಗಳು. ಅವು ನಾವು ತಿಂಗಳಿಗೋ 6 ತಿಂಗಳಿಗೋ ವರ್ಷಕ್ಕೂ ಮಾಡ್ತಕ್ಕಂಥದ್ದಲ್ಲ, ದಿನನಿತ್ಯ ನಡೀತಕ್ಕಂಥ ಚಟುವಟಿಕೆ. ಹಾಗಾಗಿ ಆ ಒಂದು ಕೆಲಸಗಳಿಗೆ ನಿರಂತರವಾಗಿ ಸಚಿವಾಲಯಗಳಾಗಿರ್ಬೋದು, ಸಂಬಂಧಪಟ್ಟ ಅಧಿಕಾರಿಗಳಾಗಿರ್ಬೋದು, ಇಲಾಖೆಗಳಾಗಿರ್ಬೋದು ಕೆಲಸ ಮಾಡಬೇಕು. ಒಂದು ದಿವಸ ಒಂದು ವಾರ ಸುಮ್ಮನೆ ಇದ್ರೂ ಕೂಡ ಅವು ಅಥವಾ ಒಂದು ಆರ್ಥಿಕ ಹೊರೆಯನ್ನ ನೇರವಾಗಿ ರೈತರಿಗೆ ಅನುಭವಿಸಬೇಕಾಗಿ ಬರುತ್ತೆ. ಹಾಗಾಗಿ ಕೂಡಲೇ ಮುಖ್ಯಮಂತ್ರಿಗಳು ಸಂಬಂಧಪಟ್ಟ ರೈತರ ಕೃಷಿಗೆ ಸಂಬಂಧಪಟ್ಟ ಎಲ್ಲ ಸಚಿವರನ್ನ ತುರ್ತಾಗಿ ರೇಷ್ಮೆ ಇರ್ಬೋದು, ಹೈನುಗಾರಿಕೆ ಇರ್ಬೋದು, ಹೈನುಗಾರಿಕೆ ಅಂದ್ರೆ ಪಶುಸಂಗೋಪನೆಗೆ ಬರುತ್ತೆ. ಮತ್ತೆ ಈಗಾಗಲೇ ನೀವು
ಕಂದಾಯ ಇಲಾಖೆಯನ್ನ ನೇಮಕ ಮಾಡಿದಿರಿ. ಅದು ಕೂಡ ಬಹಳ ಹಿರಿಯರಿದ್ದಾರೆ. ಅವರು ಕೂಡ ಕಂದಾಯ ಇಲಾಖೆಯ ಒಂದು ಹದಗೆಟ್ಟ ವ್ಯವಸ್ಥೆ ಇವತ್ತು ಜಿಲ್ಲಾಧಿಕಾರಿಗಳಾಗಿರ್ಬೋದು, ತಾಲೂಕು ಆಫೀಸರ್ ಅಧಿಕಾರಿಗಳಾಗಿರ್ಬೋದು, ರೆವಿನ್ಯೂ ಇನ್ಸ್ಪೆಕ್ಟರ್ಗಳಾಗಿರ್ಬೋದು, ಆರ್ಐಗಳಾಗಿರ್ಬೋದು, ಸೆಕ್ರೆಟರಿಗಳಾಗಿರ್ಬೋದು ಬಹಳ ಹದಗೆಟ್ಟಿದೆ. ಯಾರು ಕೂಡ ಹಿಂದೆ ಇದ್ದಂತ ಸಚಿವರು ಪಾಪ ಬಹಳ ಶ್ರಮಪಟ್ಟು ಅವರು ಮಾಧ್ಯಮಗಳಲ್ಲಿ ಮತ್ತೆ ಸಾಮಾಜಿಕ ಜಾಲತಾಣಗಳಲ್ಲಿ ಹೇಳ್ಕೊಂಡು ಬಂದ್ರಷ್ಟೇ, ಅದರಂತೆ ಸಾಕಷ್ಟು ಇಲಾಖೆಗಳಲ್ಲಿ ಕೆಲಸ ಕಾರ್ಯಗಳು ಆಗಲಿಲ್ಲ. ಅದನ್ನ ಈಗಿರ್ತಕ್ಕಂಥ ಸಚಿವರು ಬಹಳ ಖುದ್ದಾಗಿ ಅವರ ಹಿರಿಯರಿದ್ದಾರೆ. ಅವರು ಪ್ರತಿ ಜಿಲ್ಲೆಗೂ ಬಂದು ಪ್ರತಿ ರೈತರನ್ನ ಸಭೆ ಕರೆದು, ಜಿಲ್ಲಾ ಕಚೇರಿಗಳಲ್ಲಿ ಸಭೆ ಕರೆದು ರೈತರ ಸಮಸ್ಯೆಗಳನ್ನ ಕೇಳಿ ಒಂದು ಕಂದಾಯ ಇಲಾಖೆಯ ಸಮಸ್ಯೆಯನ್ನ ಬಗೆಹರಿಸಬೇಕು ಅಂತ ಹೇಳಿ ನಾನು ಕರ್ನಾಟಕ ರಾಜ್ಯ ರೈತ ಸಂಘದ ಪರವಾಗಿ ಒತ್ತಾಯ ಮಾಡ್ತೀನಿ.